ಗೊತ್ತಿಲ್ವಾ? ಅದು ನಾನು ನೀನು ಕಾಯ ಕೇಳಿದ್ನಲ್ಲ, ಇಲ್ವಲ್ಲ? ಕಾಯ್ದಿದ್ದು ನಿನ್ ತಪ್ಪು. ಜಾನಿ ಹಾಗೆಲ್ಲ ಹೇಳ್ಬೇಡಿ ಪ್ಲೀಸ್. ನಿಮ್ಗೋಸ್ಕರ ನಾನು ಕೈಯಾರೆ ಅಡ್ಗೆ ಮಾಡಿದ್ದೀನಿ, ಸ್ವಲ್ಪ ಊಟ ಮಾಡಿ. ನಿನ್ ಕೈಯಾರೆ ಅಡುಗೆ ಮಾಡಿದೀಯಾ? ಅದನ್ನ ನನ್ನ ಮೇಲೆ ಪ್ರಯೋಗ ಮಾಡಬೇಡ. ನನಗೆ ನಿದ್ದೆ ಬರ್ತಿದೆ, ಮಲಗ್ತೀನಿ. ಬಾಯ್, ಗುಡ್ ನೈಟ್. ಜಾನಿ 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 ಗೌಡ್ರೆ, ನೀವಾ? ನಾನು ಎಷ್ಟು ಹೆದರ್ಕೊಂಡೆ ಗೊತ್ತಾ? ಏನ್ ಇಷ್ಟೊತ್ನಲ್ಲಿ? ಅದೇ ಮಧುರವ್ರ ಅಣ್ಣಪ್ಪನವ್ರು ಶಾನೆ ಬ್ಯುಸಿ ಆಗ್ಬಿಟ್ರಲ್ಲ, ಅದಕ್ಕೆ ನಿಮಗೆ ಕಂಪ್ನಿ ಕೊಡವಂತ ಬಂದು. ನೋಡಿ ಗೌಡ್ರೆ, ಜಾನಿ ಎಷ್ಟು ಬದಲಾಗಿದ್ದಾರೆ. ನಾನು ಕೈಯಾರ ಅಡ್ಗೆ ಮಾಡಿ ಅವ್ರಿಗೋಸ್ಕರ ಕಾಯ್ತಿದ್ರೆ ನಾನು ರಂಜಿತನ್ ಜೊತೆ ಊಟ ಮಾಡಿದೆ. ನೀನ್ ಹೋಗಿ ಮಲ್ಕೋ, ಗುಡ್ ನೈಟ್, ಬಾಯ್ ಅನ್ಬಿಟ್ರು. ಕತ್ತಿಗೆ ಏನು ಗೊತ್ತು ಕಸ್ತೂರಿ ವಾಸನೆ, ಕಾಗಿಗೆ ಏನು ಗೊತ್ತು ಕೋಗಿಲೆ ಕಂಠದ ಸುವಾಸನೆ. ಹಾಗೆ ಅಣ್ಣಪ್ಪನವ್ರಿಗೆ ಏನು ಗೊತ್ತು ನಿಮ್ಮ ಅಡುಗೆ ಕೈ ರುಚಿ. ಮಧುರವ್ರೆ, ನೀವು ತಲೆ ಕೆಡ್ಸ್ಕೊಬೇಡಿ, ಬನ್ನಿ ನಾವಿಬ್ರು ಒಟ್ಟಿಗೆ ಕೂತ್ಕೊಂಡು ನಾವು. ಬೇಡ ಗೌಡ್ರೆ, ಜಾನಿ ಹೇಳಿದ ಮಾತ್ಗೆ ನಂಗೆ ಊಟ ಮಾಡೋ ಮೂಡೇ ಹೊಟ್ಟೋಯ್ತು. ಮಧುರವ್ರೆ, ಹಂಗೆಲ್ಲ ಯಾವಬೇಡಿ, ನನಗೆ ಶಾನು ಹೊಟ್ಟೆ ಸಿಗ್ತದೆ, ಬನ್ನಿ ಉಣ್ಣವು. ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ ಮನೆಗೆ ಹೋಗಿ ಊಟ ಮಾಡಿ ಬಿತ್ಕೊಳ್ಳಿ. ಹಂಗಂದರೆ ನಾನು ಅಂದಿದ್ದೆ ಹಾಗೆ. ಅಲ್ಲ, ಇನ್ನೊಂದ್ಸತಿ ಯೋಚನೆ ಮಾಡ್ಬೋದಾಗಿತ್ತಪ್ಪ. ಗುಡ್ ನೈಟ್. ವೆಲ್ ಸೆಟ್ ಸರ್, ನೀವು ಇದಕ್ಕೂ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರಿ ಅಂತ ಕೇಳ್ಬಹುದಾ? ನೀವು ಹೀಗೆ ರೀ, ಪ್ರಶ್ನೆ ಕೇಳೋದು ಕೇಳ್ಬಿಡ್ತೀರಾ, ಆಮೇಲೆ ಕೇಳ್ಬೋದಾ ಸರ್ ಅಂತೀರಾ. ನಾವು ಸುಳ್ಳು ಹೇಳಕ್ ಆಗೋದೇ ಇಲ್ಲ. ಎಸ್ ಸರ್, ನಿಜ ಹೇಳಿ ಸರ್. ನಾನು ಸ್ಪೆಷಲ್ ಆಗಿ ಏನು ಮಾಡ್ತಿರ್ಲಿಲ್ಲ ರೀ. ಮನೇಲಿ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು. ನೀವೀಗ ಸೂಪರ್ ಸ್ಟಾರು, ಅದನ್ನೆಲ್ಲ ಹೇಳ್ಬಾರ್ದು, ಸ್ವಲ್ಪ ಲೆವೆಲ್ ಮೇಂಟೈನ್ ಮಾಡಿ. ಹೌದಲ್ಲ? ನಾನು ಎಲ್ಲಿದ್ದೆ? ಅದೇ ಸರ್, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು. ಅಂದ್ರೆ ನಾನು ಈ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದನ್ನೆಲ್ಲ ಫ್ರೀ ಟೈಮಲ್ಲಿ ಮಾಡ್ತಿದ್ದೆ. ನಮ್ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನು ಹೇಳಿ? ಹಾಯ್ ಸೂಪರ್ ಸ್ಟಾರ್ ಜಾನಿ ಅವರೇ. ಹಾಯ್ ಪಾರು ಅವರೇ. ಯಾರು ಸರ್ ಇವರು? ಇವರು ಪಾರು ಅವರು ಅಂತ ಹೇಳ್ಕೊಳಕ್ ಎದುರು ಮನೇಲಿ ಇರ್ತಾರೆ, ಆದ್ರೆ ಸದಾ ನನ್ನ ಹೃದಯದಲ್ಲೇ ಇರ್ತಾರೆ. ಅಂದ್ರೆ ಇವರು 1000 ವೋಲ್ಟ್ ಬಲ್ಬ್ ಇದ್ದಂಗೆ. ಬೀದಿಲ್ ಕರೆಂಟ್ ಇಲ್ಲ ಅಂದಾಗ ಇವ್ರು ಒಂದ್ಸಲ ಹೊರಗಡೆ ಬಂದು ನಕ್ಬಿಟ್ರೆ ಸಾಕು, ಕರೆಂಟ್ ಬಂದ ಹಾಗೆ. ಜಾನಿ ಅವರೇ, ಥ್ಯಾಂಕ್ ಯು ವೆರಿ ಸ್ಮೂಚ್. ಏನ್ ಸರ್ ಇದು? ಪಬ್ಲಿಕ್ಕಲ್ಲೆಲ್ಲ ಸ್ಮೂಚ್ ಅಂತ ಕರೀತಾರೆ. ಅವ್ರಿಗೆ ಇಂಗ್ಲಿಷ್ ಮಾತಾಡ್ಬೇಕು ಅನ್ನೋ ಆಸೆ, ಆದ್ರೆ ತಪ್ಪು ಮಾತಾಡ್ತಾರೆ. ಅದನ್ನ ನಾನು ತಿಂತಾ ಇರ್ತೀನಿ. ಪಾರು ಅವರೇ, ಅದು ಸ್ಮೂಚ್ ಅಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸರ್ ಇವರು? ಇವರು ಫ್ರೆಂಡ್, ಜಸ್ಟ್ ಫ್ರೆಂಡ್. ಮತ್ತೆ ನಿಮ್ಮ ಮನೆಯಿಂದನೇ ಬರ್ತಾ ಇದಾರೆ? ಅದು ನಾವಿಬ್ರು ಒಂದೇ ಮನೇಲಿ ಇರ್ತೀವಿ. ಈ ಲಿವಿಂಗ್ ಟುಗೆದರ್ ಅಂತಾರಲ್ಲ ಹಾಗೆ. ವಿ ಆರ್ ಜಸ್ಟ್ ಫ್ರೆಂಡ್, ಸ್ಟಿಲ್ ಬ್ಯಾಚುಲರ್. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಸೂಪರ್ ಸ್ಟಾರ್ ಜಾನಿ ಅವರು ಇನ್ನೂ ಬ್ಯಾಚುಲರ್ ಅಂತೆ. ಅವ್ರ ಸೌಂದರ್ಯದಿಂದ ಹುಡುಗಿರ ಹೃದಯಕ್ಕೆ ಲಗ್ಗೇಡೋದು ಗ್ಯಾರಂಟಿ. ಬ್ಯಾಚುಲರ್ ಅಂತೆ. ಈಗ ಮಧುರ ಬಾಬಿ ಇವರ ಬ್ಯಾಚ್ ಅನ್ನೇ ಪಿಂಕಿಸ್ತಾರೆ. ಸಹಸು ಕಲಾರರು ಬೇರೆ ಯಾರು, ನಿನ್ನಲ್ಲೇ ನಾನು ಜೊತೆಯಾಗಿ, ನನ್ನಲ್ಲೇ ನೀನು ಬದುಕಾಗಿ, ಬಾಳೋಣ ನಾವು ಒಂದಾಗಿ ಎಂದೆಂದಿಗೂ. ಮಧುರವ್ರೆ, ಯಾಕೆ ಅನೇತು, ಯಾಕೆ ಪುಟಿ ಕಿರ್ಚ್ಕೊಂಡ್ಬಿಟ್ರಿ? ಗೌಡ್ರೆ, ನಾನೊಂದು ಭಯಂಕರವಾದ ಕನ್ಸ್ ಕಂಡೆ. ಕನ್ಸು ಅಂದ್ರೆ ದಯ್ಯ ಕಂಡ್ರೆ? ಇಲ್ಲ ಗೌಡ್ರೆ, ಅದಕ್ಕಿಂತ ಭಯಂಕರವಾಗಿತ್ತು. ನನ್ ಕನ್ಸಲ್ಲ ಹೀರೋಯಿನ್ ಜಾನಿನ ಬಾತ್ರೂಮ್ ಕರ್ಕೊಂಡು ಹೋಗಿ ಬಾಗ್ಲು ಹಾಕೊಂಡ್ಬಿಟ್ಲು. ಇದು ಭಯಂಕರ ಕನ್ಸ ಅಲ್ಲ ಮಧುರವ್ರೆ. ಬಾತ್ರೂಮ್ ಕರ್ಕೊಂಡು ಹೋದೆ, ಬೆಡ್ರೂಮ್ ಕರ್ಕೊಂಡು ಹೋಗ್ಬೇಕಿತ್ತಾ? ರೀ ಗೌಡ್ರೆ, ಆ ಹೀರೋಯಿನ್ ಜಾನಿ ಜೊತೆ ಮೊದ್ಲು ಬೆಡ್ರೂಮ್ ಅಲ್ಲಿ ಡ್ಯೂಯೆಟ್ ಹಾಡಿ ಆಮೇಲೆ ಬಾತ್ರೂಮ್ ಕರ್ಕೊಂಡು ಹೋಗ್ಬಿಟ್ಲು. ಹಂಗಂದ್ರೆ ನಾನು ಅಂದಿದ್ದೆ ಹಾಗೆ. ಗೌಡ್ರೆ, ನಂಗೆ ತುಂಬಾ ಭಯ ಆಗ್ತಿದೆ. ಹೇಗಾದ್ರೂ ಮಾಡಿ ಜಾನಿನ ಹೀರೋಯಿನ್ ಸಹವಾಸದಿಂದ ದೂರ ಮಾಡಿ. ಮಧುರವ್ರೆ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಈಗಾಗಲೇ ಅಣ್ಣಯ್ಯಪ್ಪನವರಿಂದ ಹೀರೋಯಿನ್ ಹೆಂಗ್ ದೂರ ಮಾಡಬೇಕು ಅಂತ ಐಡಿಯಾ ರೆಡಿ ಮಾಡಿಟ್ಟಿನಿ. ಅಣ್ಣಯ್ಯಪ್ಪನವ್ರೇ ಅನ್ಸ್ಬೇಡಿ. ನೋಡಿ, ಅಭಿಮಾನಿಗಳೇ ದೇವರು ಅಂತ ತಿಳ್ಕೊಂಡ್ರು. ನಾನು ನನ್ನ ಹೆಸರಲ್ಲಿ ಸಂಘನಾದರೂ ಕಟ್ಟಿ, ಬ್ಲಡ್ ಆದರೂ ಡೊನೇಟ್ ಮಾಡಿ, ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ. ಓಕೆ ಓಕೆ, ಬಾಯ್. ಯಾಕೆ ಪಾರೋರೆಲ್ಲೋ ಕಾಣ್ತಾನೆ ಇಲ್ಲ? ಹಲೋ, ಅದೇ ಕಲ್ಟಿವೇಟ್ರು ನಿಮ್ಮ ಹೊಟ್ಲಿ ಕಾಳ್ತಾನ ಆಗ್ಬಿಟ್ಟದ. ಓಡ್ಡವು ಗಂಜ
ನಾ ಬಂದೆ ಬಾಸ್ 10 ಮಿನಿಟ್ಸ್ ರಬ್ಬಕ್ಕೆ ಹೋಗಿ ಜಪಕ ಬರ್ತೀನಿ. ಅಣ್ಣಪ್ಪನವ್ರಿ ನೀವು ಇಲ್ಲೇ ಏನ್ ಮಾಡ್ತಾ ಇದ್ದೀರಿ? ಅಲ್ಲಿ ನಿಮಗೋಸ್ಕರ ರಂಜಿತಾ ಪಂಡಿತ್ ಅವ್ರು ಕಾಯ್ತಾವ್ರೆ. ಹೌದಾ? ಅವ್ರು ನನಗೆ ಫೋನ್ ಮಾಡಿಲ್ವಲ್ಲ. ನಿಮಗೆ ಫೋನ್ ಮಾಡಿದ್ರಂತೆ, ಸಿಗ್ತಾ ಇಲ್ಲ. ಅದಕ್ಕೆ ನಂತವ್ ನಿಮಗೆ ಬರಕ್ಕೆ ಕೇಳ್ ಕಳ್ಸಾರೆ. ಅವ್ರು ನಿಮ್ಗೆಲ್ಲಿ ಸಿಕ್ಕಿದ್ರು? ನಾ ಹಿಂಡಳಿತಾವ್ ಸಿಕ್ಕಿದ್ರು. ಅಯ್ಯೋ ಈಗ ಅದನ್ನೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ಬಿರ್ನು ಹೋಗಿ ಅಣ್ಣಪ್ಪನವ್ರೆ. ಸರಿ ಗೌಡ್ರೆ, ನಾನು ಬರ್ತೀನಿ. ಅಯ್ಯೋ ನೀವು ಈಗ ಸೂಪರ್ ಸ್ಟಾರು, ಹಂಗೆ ಹೋದ್ರೆ ದುಡ್ಡಿನ ಆಸೆಗೆ ಯಾರಾದ್ರೂ ಕಿಡ್ನಾಪ್ ಮಾಡ್ಬಿಡ್ತಾರೆ. ತಕೊಳ್ಳಿ, ಬುರ್ಕ ಹಾಕೊಂಡೋಗಿ, ಯಾರಿಗೂ ಗೊತ್ತಾಗಲ್ಲ. ಗುಡ್ ಐಡಿಯಾ ಗೌಡ್ರೆ, ನಾನು ಈಗಲೇ ಹೋಗ್ತೀನಿ. ಹ್ಯಾಪಿ ಜರ್ನಿ. ಗೌಡ್ರು ವಂಶ ಎದುರಾಕೊಂಡವ್ರ ಧ್ವಂಸ. ಅಡಕೆ ಕಬುಲ ಈಗ ತಾನೆ ಅಣ್ಣಯ್ಯಪ್ಪನವರು ನಮ್ಮ ಮಟ್ಟಿಯಿಂದ ಹೊಂಟರೆ. ನಾನೇ ಅವ್ರಿಗೆ ಬುರ್ಕ ಕೊಟ್ಟು ಕಳಿಸೀನಿ. ಬಡ್ದು ನಾ 7 ಜಾಕೆ ತಗೊಂಬಂದ್ಬಿಡಿ. ಲೇ ಕಚಡ ಕಂತ್ರಿ ಡುಬಾಕರ್, ಥ್ಯಾಂಕ್ ಯು ಫಾರ್ ಕಾಂಪ್ಲಿಮೆಂಟ್ಸ್. ನಿನ್ ಜನ್ಮಕ್ಕೆ ಬಾಯಿ ತುಂಬ ಎಲ್ಲಾಡ್ಕೆ ತೂ ಅಂತ ಹೋಗಿದ್ರು ಹೊಗಳ್ತಿದ್ದೀನಿ ಅಂತೀಯಲ್ಲ, ನಾಚಿಕೆ ಆಗಲ್ವಾ? ನೀವು ಹೊಗಳ್ತಾ ಇದ್ದೀರೋ ಉಗುತ್ತಾ ಇದ್ದೀರೋ ಗೊತ್ತಾಯ್ತಾ ಇಲ್ಲ. ಆದರೆ ತಾವು ಯಾರು ಅಂತ ಹೋಗ್ಬಿಡಿ. ನಾನು ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ನಾನೊಬ್ಬ ದೊಡ್ಡ ರೌಡಿ. ಅಣ್ಣ ನೀವು ರೌಡಿ ಅಂತ ಗೊತ್ತಾಯ್ತಾ ಇದೆ, ಆದರೆ ರೌಡಿಗ ನಮ್ಮ ಮಟ್ಟಿಲಿ ಏನು ಕೆಲಸ ಅಂತ ಗೊತ್ತಾಗ್ಲಿಲ್ಲ. ಪಟಾಪಟಿ ಚಡ್ಡಿ ಬನ್ನಿ ಅಂಗಡಿ ಇಟ್ಕೊಂಡ್ರೆ ಸಾಕಾ? ನಿನ್ನ ಹತ್ರ ಕೆಲಸ ಮಾಡೋನ್ಗೆ ಕರೆಕ್ಟಾಗಿ ಸಂಬಳ ಕೊಡೋಕ್ಕಾಗಲ್ವಾ? ಇನ್ನೊಂದ್ಸಲ ನೀನು ಅವ್ನಿಗೆ ಏನಾದ್ರು ಸಂಬಳ ಕೊಟ್ಟಿಲ್ಲ ಅಂದ್ರೆ ನಿನ್ನ ಕಚ್ಚಕ್ಕೆ ಅನಿಸ್ಬಿಡ್ತೀನಿ. ಅಣ್ಣ ಚಾಕು ಶಾನೆ ಉದ್ದಾದೆ, ಒಳಕಿಟ್ಕೊಳ್ಳಿ, ಆಮೇಲೆ ಮಾತಾಡೋ. ನೀನೀಗ ಅವನಿಗೆ ಕರೆಕ್ಟಾಗಿ ಸಂಬಳ ಕೊಡ್ತೀಯೋ ಅಥವಾ ನಿನ್ನ ನಿಂತ ಜಾಗದಲ್ಲ ಸಮಾಧಿ ಮಾಡ್ಬಿಡ್ಲೋ? ಶಿವನೇ ಶಂಭುಲಿಂಗ, ನಿಂತ ಜಾಗದಲ್ಲೇ ಸಂಬಳ ಸೆಟ್ಲ್ ಮಾಡು ಅಂದ್ರೆ ಹೆಂಗೆ ಶಿವ? ನೋಟ್ ಬ್ಯಾನ್ ಆದಾಗಿಂದ ವ್ಯಾಪಾರ ಡಲ್ ಆಗ್ಬಿಟ್ಟದೆ. ಒಸಿ ಟೈಮ್ ಕೊಡಿ, ಅವ್ನ ಸಂಬಳನ ಸೆಟ್ಲ್ ಮಾಡ್ತೀನಿ. ನಿನಗೆ ಟೈಮ್ ಕೊಡೋ ಟೈಮ್ ನನಗಿಲ್ಲ. ಈಗ ನೀನು ಕರೆಕ್ಟಾಗಿ ಕೊಟ್ರೆ ಸರಿ, ಇಲ್ಲ ನಿಂತ ಜಾಗದಲ್ಲಿ ನಾನು ಸಮಾಧಿ ಮಾಡ್ಬಿಡ್ತೀನಿ. ಮಾತು ಸಮಾಧಿ ಅಂತ ಯಾಕೆ ಎದರ್ಸಿಯೇ? ತರಗಟ್ಟೆ ಹೋಗಿ ತಡಕ ಅಲ್ಲಿ ನೋಡು ತಂದೆ ಪುಟ. ಹೌದಾ? ಬಾಬಿ, ಈ ಕಡೆ ಯಾರಾದ್ರೂ ಪಟಾಪಟಿ ಚಡ್ಡಿ ಬನ್ನಿ ಮಾರೋರು ಹೋದ್ರ? ನಮ್ದಕ್ಕೆ ಏನ್ ಸೋನ ಗೊತ್ತಿಲ್ಲದೆ ನಮ್ಮ ಮುಂದೆ ಚಡ್ಡಿ ಬಗ್ಗೆ ಮಾತಾಡ್ತೀರಾ? ಅದು ತಪ್ಪು ತಿಳ್ಕೊಬೇಡಿ ಬಾಬಿ, ಅವರು ಪಟಾಪಟಿ ಚಡ್ಡಿ ಬನ್ನಿ ಮಾರೋ ಗೌಡ್ರು. ಈ ಕಡೆ ಎಲ್ಲರೂ ಹೋದ್ರ ಅಂತ ಕೇಳ್ದೆ. ಈ ಕಡೆ ಹೋದ್ರ? ಅಯ್ಯಪ್ಪ, ಈ ಕಡೆ ಹೋದ್ರ? ಅಯ್ಯಮ್ಮ, ಅರ್ಥ ಆಯ್ತು ಬಿಡಿ. ಅಡಕ್ಕೆ ಕಬ್ಬುಲ್ಲ, ನನ್ನನ್ನು ಯಾಕೆ ಕೂಡ ಕಿಡ್ನಾಪ್ ಮಾಡ್ಕೊಂಬಂದ್ರಿ? ರೀ ಗೌಡ್ರೆ, ನೀವೇ ತಾನೇ ಹೇಳಿದ್ದು ಜಾನಿ ಬೈ ಬುರ್ಕ ಹಾಕೊಂಬರ್ತಾರೆ, ಎತ್ತಾಕೊಂಬನ್ನಿ ಅಂತ. ಅದಕ್ಕೆ ಎತ್ತಾಕೊಂಬಂದ್ವಿ. ನಮ್ಗೇನ್ ಗೊತ್ತಿತ್ತು ನೀವು ಬುರ್ಕ ಹಾಕೊಂಬರ್ತೀರಾ ಅಂತ? ಅಡಕ್ಕೆ ಕಬ್ಬುಲ್ಲ, ನಾ ಏನ್ ಮಾಡ್ಯಾಡ? ಅವು 30 ಮಿಳ್ಗ ಸಂಬಳ ಕೊಟ್ಟಿಲ್ಲ ಅಂತ ನನ್ನಿಂದ ರೌಡಿ ಬಿಟ್ಬಿಟ್ಟನೆ. ಅವನಿಂದ ನಾ ತಪ್ಪಿಸ್ಕೊಳಕ್ಕೋಸ್ಕರ ಈ ಥರ ಬುರ್ಕ ಹಾಕೊಂಡು ಓಡಾಡ್ತಾವ್ನಿ. ಇದ್ರಲ್ಲಿ ನಮ್ ತಪ್ಪೇನು ಇಲ್ಲ, ಎಲ್ಲ ತಪ್ಪು ನಿಮ್ದೆ. ಈಗ ಕಿಡ್ನಾಪ್ ಮಾಡಾಗಿದೆ, ದುಡ್ಡು ಕೊಡಿ. ನನ್ನ ಕಿಡ್ನಾಪ್ ಮಾಡ್ಕೊಳಕ ನಾನೇ ದುಡ್ಡು ಕೊಡ್ಬೇಕಾ? ಮೊದಲು ನಾ ಹೇಳೋದು ಕೆಲಸ ಮಾಡಿ ಆಮೇಲೆ ನಿಮ್ ದುಡ್ಡು ತಗೊಂಡು ಹೋಗಿ. ನಿಮ್ಮನ್ನ ನಂಬಕ್ಕಾಗಲ್ಲ, ಅಡ್ವಾನ್ಸ್ ಕೊಟ್ಟೋಗಿ. ನಿನ್ಗೂ ಅಡ್ವಾನ್ಸ್ ಬೇಕಾ? ಗೌಡ್ರೆ, ಏನೋ ದೊಡ್ಡ ಮರ್ಯಾದೆ ಪುರುಷ ಅಂತೆ, ಯಾವ ಹೆಣ್ಣನ್ನು ಕಣ್ಣೆತ್ತಿ ಸಹ ನೋಡಲ್ವಂತೆ, ಅದು ಇದು ಅಂತ ಏನೇನೋ ಗುಣಗಾನ ಮಾಡ್ತಿದ್ಲಪ್ಪ. ನೀವು ಹಳ್ಳಿಯವರು, ಸೀದಾ ಸಾದಾ ಮಾತಾಡೋರು, ಅದಕ್ಕೆ ಗೌಡ್ರು ನಿಮ್ಮನ್ನ ಸಲೀಸಾಗಿ ಯಾಮರಿಸ್ತಿದ್ದಾರೆ. ಮಾತುಗೂ ಮರ್ಯಾದೆ ಪುರುಷ ಅಂತ ಯಾಕೆ ಕರ್ದ? ನೀವು ಮರ್ಯಾದೆ ಪುರುಷ ಅಲ್ವಾ, ಅದಕ್ಕೆ.